ಈಗ ಆ್ಯಕ್ಚುಲಿ ಏನು ಅಂತಂದರೆ ಈ ವಿನಯ್ನ ಕಟ್ಕೊಂಡು ವಿನಯ್ ಅವರು ವ್ಲಾಗ್ಸಲ್ಲಿ ಹೇಳ್ತಾರಲ್ವ 1000 ಹೇಳ್ತಾರಲ್ವ ನನ್ನ ಬಗ್ಗೆ. ನಾನು ಹೇಳ್ತೀನಿ ಬನ್ನಿ ಅವ್ರ ಬಗ್ಗೆ. 9:15ಗೆ ಇವಾಗ ಬುಕ್ ಮಾಡಿದ್ದಾರೆ. ಇನ್ನು ಫಿಲಮ್ನ ಎಷ್ಟೋ ಟೈಮ್ ಎಷ್ಟೋ ಇವಾಗ 8:30. ಈ ಬೆಂಗಳೂರು ಟ್ರಾಫಿಕಲ್ಲಿ ನಾವು ಬೇಡ ಅರ್ಧ ಗಂಟೆ ಬೇಡವೇನೋ ಓಲಿ ಫಿಲಮ್ಗೆ ಹೋಗೋದೇನಕ್ಕೋ ನೆಮ್ಮದಿಯಾಗಿರಕ್ಕೆ ತಾನೆ. ಇವ್ರಿಗೆ 300-400 ರೂಪಾಯಿ ಅವರೇ ಮಾಡ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಕಾ ನಾವು ಫಿಲಮ್ಗೆ? ಹೇಳು, ನಿಮ್ಮ ಅಣ್ಣ ತಾನೆ. ನನಗೆ ಕೋಪನ ನೆತ್ತಿಗೆ ಬರೆಸ್ತಾರೆ. ಇಲ್ಲ ಕಣ, ನಿಜನಾ ಇಲ್ವಾ ಹೇಳು? ಮತ್ತೆ ಇದು ನಮ್ಮ ಬಗ್ಗೆ ಸುಮ್ಮನೆ ಇಲ್ದೇ ಇರೋದು ಪಲ್ದೇ ಇರೋದೆಲ್ಲ ಹೇಳ್ತಾರೆ. ಈಗ ಇರೋದನ್ನ ನಾನು ರೆಕಾರ್ಡ್ ಮಾಡಬೇಕು ಬೇಡವಾ? ನೀರು ಬೇಕಂತೆ, ಬೈದ್ರು ಬೈಲಿ ನೋಡೋಣ ಅದೇನು ಮಾಡ್ತಾರೆ ನೋಡೇ ಬಿಡ್ತೀನಿ. ಇವತ್ತು ಆದಂಗೆ ಆಗಲಿ. ನನ್ನ ತಲೆ ಕೆಟ್ಟೋಗ್ಬಿಡೈತೆ ನನಗೆ. ನಂಗೆ ಎಷ್ಟು ತಲೆ ಕೆಟ್ಟೈತೆ ಅಂತಂದರೆ ಫಿಲಮ್ಗೆ ಹೋಗೋದೇ ಏನೋ ಒಂದು ಸ್ವಲ್ಪ ಮಜಾ ಮಾಡೋಣ ಅಂತ. ನಾನು ಬೇರೆ ಡಿ ಬಸ್ ಫಿಲಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತು. ಹಿಂಗಾದರೆ ಹೆಂಗೆ ಕತೆ ನಮಗೆ? ಬನ್ನಿ, ನಾನು ಇವಾಗ ಮಾತಾಡಲ್ಲ, ಬನ್ನಿ ಐತೆ ಬನ್ನಿ. ಅಷ್ಟೊತ್ತಿ ಎಷ್ಟು ಇವಾಗ ಟೈಮ್ ಎಷ್ಟು? ಕರೆಕ್ಟಾಗಿ 8:30. ಎಲ್ಲಿರೋದು? ಯಾವ ಮಾಲ್ ಬುಕ್ ಮಾಡಿರೋ ಟಿಕೆಟು? ಲುಲ್ಲು ಮಾಲ್ ಎಷ್ಟು ಕಿಲೋಮೀಟರ್ ಇದೆ? ಗೂಗಲ್ ಮ್ಯಾಪ್ ಹಾಕಿ. ನಾವೇನು ಡ್ರ್ಯಾಗ್ ರೇಸ್ಗೆ ಹೋಗ್ಬೇಕಾ? ಫಿಲಮ್ಗೆ ಹೋಗೋದು ಯಾಕ್ರಿ ಹೋಗೋದು? ಫಿಲಮ್ ಇವನು ಅವನ ಜೀವತ್ತು ಫಿಲಮ್ಗೆ ಹೋಗೋದು ಬೇಡ. ಯಾಕೆ ಇಷ್ಟು ಲೇಟ್ ಮಾಡ್ಕೊಂಬತ್ತೀರಾ? ಇಲ್ಲ ನಾನು ಮಾಡ್ಬೇಕಿದನ್ನ, ನಾನು ಮಾಡ್ಕೊಳ್ಳೇಬೇಕಿದನ್ನ. ಯಾಕೆ ಲೇಟಾಗಿ ಬಂದ್ರಿ ಹೇಳಿ? ಅಲ್ಲ ಬ್ರೋ, ಎಲ್ಲಾದ್ರೂ ಬೇಡ ಬ್ರೋ. ಹಂಗಾರೆ ಟಿಕೆಟ್ ಯಾಕೆ ಬುಕ್ ಮಾಡಿದ್ರಿ? ಕೆಲಸ ಇರೋರು ಕೆಲಸ ಪಡ್ಕೋಬೇಕು. ನಾನು ಕಾಯ್ಕೊಂಡು ನಿಂತ್ಕೊಂಡು ಬೇಕಾ ಅದು? ದಬ್ಬಾಳಿಕೆ ಅಲ್ಲ, ಉರಿಸ್ಬೇಡಿ ಪ್ರತಿ ಸಲ. ಇದೊಂದ್ಸಲನಾ? ಯಾವಾಗ್ಲೂ ಬೇಕು ನೀವು ನನಗಲ್ಲಿ ಅದಕ್ಕೆ ಇದಕ್ಕೆ ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತೀರಾ. ಇದನ್ನ ಮಾಡಬಾರ್ದ ನಾನು? ಎಲ್ಲ ನೀವು ವಿಡಿಯೋದಲ್ಲಿ ಹೇಳೋದೆಲ್ಲ ಸುಳ್ಳು ಆಪಾದನೆ. 8:15 ಈಗ ಅಲ್ಲಿ ಟ್ರಾಫಿಕ್ ಕಮ್ಮಿ ಇರ್ತದಾ? ಯಾವ ಕಡೆ ಹೋಗ್ಬೇಕೀಗ? ಇಲ್ಲ, ನಾನು ಇವತ್ತು ಲೇಟಾಗಿ ಹೋಗೋದು. ಅರ್ಧ ಫಿಲಮ್ ಆದ್ಮೇಲೆ ಹೋಗೋದು ನಾನು. ನಿಜ, ನಾನು ಅರ್ಧ ಫಿಲಮ್ ಆದ್ಮೇಲೆ ಹೋಗೋದು. ಅಲ್ಲ, ನಾವೇನು ಡ್ರ್ಯಾಗ್ ರೇಸ್ಗೆ ಹೋಗ್ಬೇಕಾ? ಯಾಕೆ ಮತ್ತೆ ಬೇಗ ಬರ್ಬೇಕಲ್ವಾ? ಅರ್ಧ ಗಂಟೆ ಬೇಗ ಬರ್ಬೇಕು ತಾನೆ? ಹಿಂಸೆನಾ ಕೊಡಿ, ಹಿಂಗ್ ಕೊಡಬೇಡಿ ಸರಿನಾ? ಇಲ್ಲ, ನನ್ನ ಪಾಡಕ್ಕೆ ನಾನು ಏನಾರ ಮಾಡ್ಕೊಂಡು ನನ್ನ ಪಾಡ ನಾನು ತಿಗ ಮುಸ್ಕೊಂಡು ಇರ್ತಿದ್ದೆ. ಗುಡು 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 ಅಂತ ಹೊಡ್ಬೇಕು. ನನಗೆ ಒಂದು ಇರಿಟೇಷನ್ ಏನ್ ಗೊತ್ತಾ? ಫಿಲಮ್ಗೆ ಲೇಟ್ ಹೋಗೋದು ನನ್ಗೆ ಆಗಲ್ಲ. ಸರಿ, ಲೇಟ್ ಹೋದಾಗ ಅವಾಗ ಮಾತಾಡ್ಬೇಕು, ಅಲ್ಲಿವರೆಗೂ ಮಾತಾಡಬಾರ್ದು. ಇದು ನಿಮ್ಮ ಮೇಲೆ. ನಿಮಗೆ ನಾನು ಮಾಡ್ತಾರ ಪ್ರಾಮಿಸ್, ಕರೆಕ್ಟ್ ಟೈಮ್ ನಾವು ಹೋಗ್ತೀವಿ. ಹೇಳಿದ್ರಿ ಅಲ್ಲಿ ರೈಟ್ ಇಟ್ಕೊಳ್ಳಿ. ಮೌಲ್ ಪ್ಲಾನೆಟ್ ರೋಡು. ಹಿಂಗೆ ಆಡ್ತಾರೆ. ನೀವು ಹೊಸಿ ಹೊಟ್ಟೆ ಉರಿಸ್ತೀರಾ? ನಮಗೆ ಉರ್ದೋಗಿತ್ತು ಅಲ್ಲಿ. ಹೌದಾ? ಲಿಟ್ರಲಿ ಕೇಳಿ, ಸಚಿನ್ ಕೇಳಿ ಹೇಳ್ತಾನೆ ಏನು ಅಂತ. ಅದಕ್ಕೆ ಗರ್ಲ್ ಫ್ರೆಂಡು ಮಾಡ್ಕೋಬಾರ್ದು. ಗರ್ಲ್ ಫ್ರೆಂಡ್ ಹಿಂಗೆ ಟಾರ್ಚರ್ ಕೊಡೋದು. ನೀವು ಅದಕ್ಕಿಂತ ಜಾಸ್ತಿ ಕೊಡ್ತೀರಾ ನನಗೆ. ಅದಕ್ಕೆ ನಾನೀಗ ತಿರ್ಸ್ಕೊತಾ ಇರೋದು. ರೋಡ್ ಖಾಲಿ ಇದೆ. ಯಾವ್ದು ಊರ್ವಶಿ ಮಾಡಿದ್ದೀರಾ? ಡಿ ಬಾಸ್ ಫಿಲಮ್ಗೆ ಹೋಯ್ತಾರದು ನಾವು. ಇಲ್ಲ, ಊರ್ವಶಿ ಅಲ್ಲ, ಲುಲು ಮಾಲಲ್ಲಿ ಮಾಡಿರೋದು. ಲುಲು ಮಾಲು. ಊರ್ವಶಿ ಥಿಯೇಟ್ರ್ ಏನೋ ಇದಾಗುತ್ತಂತೆ, ಮುಚ್ತಾರಂತೆ. ಇತಿಹಾಸದ ಪುಟ ಸೇರಲಿದೆ ಅಂತೇನೋ ಹಾಕಿದ್ರು ನೋಡಿ. ಈ ಪಾರ್ಟಿ ಜನ ಇದರಲ್ಲಿ ಜಂಗೂಡಿಲಿ. ನೀರು ಬೇರೆ ಇಲ್ಲ. ನನ್ನ ಟೈಮೇ ಸರಿ ಇಲ್ಲ. ಈ ಅಪ್ಪ ಬೈಯೋದ್ಕೂ, ಈ ಫುಡ್ ಸ್ಟ್ರೀಟ್ ಅಲ್ಲಿ ಈ ಪಾರ್ಟಿ ಜನ ಇರೋದ್ಕೂ. ಇಲ್ಲಡಿ ಯಾರೋ ಒನ್ ವೇನಲ್ಲಿ ಬರ್ತಾ ಇರೋದು ಎಲ್ಲರೂ. ಹೋಗಿ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಫಸ್ಟು ಟೈಮ್ ಸೆನ್ಸ್ ಕಲೀರಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀವು ಹಿಂಗೆ ಬೈತಾ ಇದ್ರೆ ನಾನು ವಾಪಸ್ ಮನೆಗೆ ಹೋಗ್ಬಿಡ್ತೀನಿ. ಹೋಗಮ್ಮ ಆ ಕಡೆಗೆ. ಅದೇ ಹುಡುಗಿರ್ಗಾರ ನೋಡಿ ಹೆಂಗೆ ಹೇಳ್ತೀರಿ, ಹೋಗಮ್ಮ. ನಾನಾಗಿದ್ರೆ ಹೋಗಲೇ ಅಂತಿದ್ರಿ. ಗೈಸ್, ಲುಲ್ಲು ಮಾಲು ಅಲ್ಲಿದೆ. ಇವಾಗ ಹೊರಟಿದೀವಿ. ಟೈಮು ನೋಡ್ಕೊಂಬಿಡಿ. ಎಷ್ಟಾಯ್ತು? 8:53. ಓಕೆ. ಸಿನಿಮಾ ಇರೋದು 9:15ಕ್ಕೆ ಶೋ ನಮ್ದಿರೋದು. ಅದು ಶುರುವಾಗೋದು 9:25ಕ್ಕೆ. ಓ ಅನ್ನೋದಲ್ಲ. ಈಗ ಬೆಂಗಳೂರಲ್ಲಿ ಎಷ್ಟು ಓಡಾಡಿಲ್ಲ ನಾನು. ಈಗ ಆಂಟಿ ವಿಡಿಯೋ ನೀವು ನೋಡ್ತಿರ್ತೀರಾ. ನಾನು ಹೇಳೋದು ಇಷ್ಟೇ ಆಯ್ತಾ?
ಗಡಬಡ 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 ಅಂತ ಬರೋದು ಹೆಂಗಿದೆ, ಆರಾಮಾಗಿ ಮಾತುಕತೆ ಆಡ್ಕೊಂಡು ನಿಧಾನಕ್ಕೆ ಬರೋದು ಹೆಂಗಿದೆ. ನೀವೇ ನಾನು ಹುಡುಗಿ ನಿಮ್ಮ ಹತ್ರ ಮಾತುಕತೆ ಮಾಡ್ಕೊಂಡು ಬರೋಕ್ಕೆ ಆರಾಮಾಗಿ ಏನಿಲ್ಲ, ಟೈಮ್ನ ಎಲ್ಲೂ ವೇಸ್ಟ್ ಮಾಡ್ಬೇಡ. ನಾನು ಏನೋ ಒಂದು ಕೆಲ್ಸಕ್ಕೆ ಹೋಗಿದ್ದೆ, ಆ ಕೆಲ್ಸದಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಸುಮ್ಮನೆ ಇನ್ವೆಸ್ಟ್ ಮಾಡಿದವರು ಟಿಕೆಟ್ಗೆ ಯಾಕಪ್ಪ ಇನ್ವೆಸ್ಟ್ ಮಾಡಿದ್ರಿ? ಅದು ಇನ್ವೆಸ್ಟ್ಮೆಂಟೇ. ಏನಕ್ಕೆ ಬೇಡ, ಕೆಲ್ಸನೇ ನೋಡೋರಿಲ್ಲ. ಈಗ ಆ ಕಡೆ ಕೆಲ್ಸನೂ ಆಗಿಲ್ಲಲ್ಲ, ಈ ಕಡೆ ಇದು ಆಗಿರಲ್ಲ. ಕೆಲ್ಸನೂ ಆಯ್ತು, ಸಿನಿಮಾನೂ ಆಯ್ತು, ಎಲ್ಲದೂ ಆಯ್ತು, ಬ್ಲಾಗು ಆಯ್ತು, ಎಲ್ಲ ಆಯ್ತು. ಬರೀ ಕತೆಗಳು ಹೊಡೀರಿ ಅಂದ್ರೆ ಹಿಂಗ್ ಹೊಡಿತೀರಾ. ಏನಿಲ್ಲ, ಈಗ ಆರಾಮಾಗಿ ಆಗ್ಲೇ ಬಂದಿದ್ರೆ ಏನಂತೆ, ಏನು ಏನು ಚೆಕಿಂಗ್? ಓಕೆ, ಚೆಕಿಂಗ್ ಮಾಡಿ. ಏನ್ ಚೆಕಿಂಗು? ಏನಂದ್ರೆ ತೆಗಿಬೇಕಾ? ಏನು ಬೇಡ, ತೆಗಿಬೇಕಾ? ಮತ್ತೆ ಹೇಳಿ ಅದನ್ನ. ನೀ ಸುಮ್ಮನೆ ಹಿಂಗೆ ನಿಲ್ಸ್ಬಿಟ್ಟು ಹಿಂಗೆ ಅಂದ್ರೆ ಗೊತ್ತಾಗ್ಬೇಕಲ್ಲ ನಮಗೆ. ಇಲ್ಲಿ ಹಿಂಗ ಇಲ್ಲಿ ಲೆಫ್ಟ್, ಅಲ್ಲಿ ದೂರತ್ತ ಕಾರು, ದೂರ್ಸ್ ನೋಡೋಣ ಅಂತ. ದೂರ್ಸೋಣ. ನೀವು ಮಾಡ್ತೀರಲ್ಲ ಹಂಗೆ, ನಾನು ಯಾವ್ದೋ ಥರ ಮಾಡ. ನೀವೆಲ್ಲ ಕೊನೆಯಲ್ಲಿ ಬರ್ತಿರಲ್ಲ ಹಂಗೆ, ನಾನು ದೂರ್ಸ್ ನೋಡ್ತೀನಿ. ನೀನು ಫಾಸ್ಟಾಗಿ ಕನೆಕ್ಟ್ ಮಾಡ್ಬಿಟ್ಟವ್ರ? ಹೋಗಿ ಮುಂದಕ್ಕೆ ಹೋಗಿ. ದುಡ್ಡಿದ್ಯಾ ಫಾಸ್ಟಾಗಲ್ಲಿ? ಇಲ್ಲ, ಫಾಸ್ಟಾಗಿದ್ರೆ ಫಾಸ್ಟಾಗಲ್ಲಿ ತಗೊಳ್ಳಿ. ಹೊತ್ತಾಗಿಲ್ಲ ಹಂಗಾರೆ ದುಡ್ಡು ತಗೊಳ್ಳಿ. ದುಡ್ಡು ಕೊಡಿ. ಫಾಸ್ಟಾಗಲ್ಲಿ ದುಡ್ಡಿಲ್ಲ, ಕೊಡಿ ಅಣ್ಣ ಕೊಡಿ. ಇದು ಹೋಗ್ಬೇಕಾದ್ರೆ ಕೊಡೋದಣ್ಣ? ಹಾಂ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸರ್. ಯೂಟ್ಯೂಬರ್ಸ್ ಎಲ್ಲ ಶ್ರೀಮಂತ ಅಲ್ಲ, ದಯವಿಟ್ಟು ಯಾರು ಅರ್ಜೆಂಟ್ ಎಲ್ಲ ಪಟ್ಬಿಟ್ಟು ಕಾರ್ ತಗೋಬೇಡಿ. ಫಾಸ್ಟಾಗಿ ಹಾಕೊಳಕ್ಕೂ ದುಡ್ಡು ಇರಲ್ಲ ಆಮೇಲೆ. ಅಯ್ಯಪ್ಪ, ಏನು ಈಗ ಇದಕ್ಕೆ 60 ರೂಪಾಯಿ ಇಸ್ಕೊತಾರೇನೋ ಪಾರ್ಕಿಂಗ್ಗೆ? 30-60 ಜಾಸ್ತಿ ಇಸ್ಕೋತಾರೆ. ಹೌದಾ? 200 ಆಗುತ್ತೆ. 150 ರೂಪಾಯಿನಾ? ಎಲ್ಲಿ ನಿಲ್ಸ್ಲಿ? ನೀವು ಎಲ್ಲೋ ಒಂದ್ ಕಡೆ ಲಿಫ್ಟ್ ಹತ್ರ ನಿಲ್ಸಿ ಸರ್. ಎಲ್ಲಾನು ಬೋರ್ಡ್ ನೋಡ್ಕೊಂಡು ಹೋಗಕ್ ಆಗಲ್ಲ ಲೈಫಲ್ಲಿ. ಕೆಲವೊಂದು ವಿತೌಟ್ ಬೋರ್ಡ್ನು ಮಾಡಬೇಕು. ಹಾಂ, ಏನು ಹಂಗಾರೆ ನೀವೇನು ಕೆಂಪಸ್ ಹತ್ಕೊಂಡಿರೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿರೋದು. ಹೇಳ್ತಾರೆ, ನಿಮ್ದೇ ಹೇಳ್ತಾರೆ. ನನ್ನೇ ಹೇಳ್ಕೊತಾ ಇರೋದು ನಾನು. ಇಲ್ಲಣ್ಣ, ಇಲ್ಲ ಅಲ್ಲಿ ಎಷ್ಟು ನೀಟಾಗಿದೆ. ಇಲ್ಲೇ ಇದೆ ಪಾರ್ಕಿಂಗ್, ಎಲ್ಲಿ ಅಂತ ಅವ್ರ ಕೇಳ್ತಾರೆ. ಇದಕ್ಕೇನು ಹೇಳ್ತಾರೆ? ಈಗ ನಿಮ್ಗಿರೋದು ಈಗ ಹೇಳ್ತಾರೆ ರಿವರ್ಸ್. ಅವರು ರಿವರ್ಸಲ್ ಹಾಕಿ ಅಂತ. ರಿವರ್ಸಲ್ಲ? ಅವ್ರು ಇವಾಗ ಕಲ್ತಿರೋದು ಸರ್, ಡ್ರೈವಿಂಗು ಬರಲ್ಲ. ಟ್ರೈನಿಂಗ್ ಕೊಡ್ತಾ ಇದೀನಿ. ಖಂಡಿತ ನನಗೆ ಬರಲ್ಲ. ಹಾಕಿ ನೋಡಿ, ಅಲ್ಲಿ ಬರ್ತಿದ್ಯಾ? ಇಲ್ಲ ಹೊಡಿರಿ. ಸೆಕೆಂಡ್ ಹಾಕು. ಸಾಕಾ? ಲೆಫ್ಟ್ ಕೊಡಿ. ಎಕರೆ ಗಟ್ಟಲೆ ಜಾಗ ಇದೆ. ಹೋಗ್ಲಿ. ಕೊನೆಗೆ ಅಲ್ಲೂ ನನಗೆ ಕೋಪ ಬರಂಗೆ ಮಾಡಿಬಿಟ್ರಿ. ನನಗೆ ಕೋಪ ಬರಿಸ್ಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನ ಇಲ್ಲ. ಬರೀ ಮಿನಿ ವ್ಲಾಗ್ ಮಾಡ್ಕೊತವ್ರೆ ವಿನಯ್. ನನಗೆ ಹೇಳ್ದವ್ರೆ ಬೀಳ್ತೀರಾ. ಸಕ್ಕದಾಗಿ ಮಾಡಿದ್ದಾರೆ. ವಾಲ್ ಆಫ್ ಆನರ್ ಅಂತಂದ್ಬಿಟ್ಟು ಇಲ್ಲಿ ನಮ್ಗೆ ಯಾರು ಸೋಲ್ಜರ್ ಇದ್ದಾರೋ ಅವ್ರದ್ದೆಲ್ಲರದೂ ಹಾಕಿದ್ದಾರೆ. ಇಟ್ಸ್ ಎ ಗ್ರೇಟ್ ಇನಿಷಿಯೇಟಿವ್ ಆ್ಯಕ್ಚುಲಿ. ನೀವು ಯೂಟ್ಯೂಬರ್ ಬಿಟ್ಟು ಸೋಲ್ಜರ್ ಆಗಿದ್ರೆ ನಿಮ್ಮದು ಒಂದಿನ ಹಿಂಗೆ ಬರ್ತೀವಿ. ನಾನು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಮಕ್ಳಿಗೆ ಬರ್ತಾವಲ್ಲ, ಹೊರಗಿನ ಪ್ರಪಂಚನೇ ಗೊತ್ತಿಲ್ಲದೆ ಇರೋ ಮಕ್ಳಿಗೆ ಇವೆಲ್ಲ ನೋಡಿದಾಗ ಗೊತ್ತಾಗುತ್ತೆ, ಓಕೆ ಇಂತಿಂಥವ್ರಲ್ಲ ಅವರೇ ಅಂತ. ಇವಾಗ ಡೆವಿಲಿಗೆ ಬಂದಿದ್ದೀವಿ. ಬನ್ನಿ ಫಿಲಮ್ ನೋಡ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ. ಒಳಗಡೆ ಎಂಟ್ರಿ ತಗೋತಾವ್ರೆ, ನೋಡೋಣ. ಹೀರೋ ಫಿಲಮ್ ನೋಡಿದ್ರೇನು ಬಿಟ್ರೆ ನಮ್ಗೇನು ಬಿಸ್ನೆಸ್ ಆದರೆ ಸರಿ ಅಲ್ವಾ? ಅಂಗಡಿ ಐತೆ, ಸೊ ಇಲ್ಲಿ ಸಾಸ್ ಇಟ್ಟವ್ರೆ. ಸುಮ್ಮನೆ ನಮ್ಮ ಟೈಮ್ನ ವೇಸ್ಟ್ ಮಾಡ್ತಾವ್ರೆ ಅಷ್ಟೇ. ಸಾಕು. ಏನು ಒಳ್ಳೆ ಇಲ್ಲೇ ಫುಲ್ ಮೀಲ್ಸೇ ಆಗೋಯ್ತಲ್ಲ. 1000 ರೂಪಾಯಿ ನೋಡಿ ಇದಕ್ಕೆ. ಅದೊಂದು ಮ್ಯೂಸಿಕ್ ಬರುತ್ತಲ್ಲ ಬ್ರೋ, ಟಿ ಅದನ್ನ ಹಾಕ್ಬಿಡೋಣ ಅಂತ ಈಗ. ಬ್ರೋ ಹೆಂಗಿತ್ತು ಬ್ರೋ ಮೂವಿ ಸಾಕಾಗಿತ್ತು. ಜೈ ಡಿ ಬಾಸ್ ಅಲ್ವಾ? ಸಾಕಾಗಿತ್ತು. ಒಂದೇ ಒಂದು ಬೇಜಾರು ಅಂದರೆ ಮೂವಿ ಟಿಕೆಟ್ಗಿಂತ ಪಾಪ್ಕಾರ್ನ್ಗೆ ಜಾಸ್ತಿ ಕೊಟ್ವಿ. ಅದನ್ನು ಕಂಪ್ಲೀಟ್ ಮಾಡಿದ ಅನ್ನೋದು ಬೇಜಾರು. ಚೆನ್ನಾಗೇ ಇರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ಪಾಪ್ಕಾರ್ನ್ ತಿಂದ್ವಿ, 1000 ರೂಪಾಯಿ ಆಯಿತು ಪಾಪ್ಕಾರ್ನ್. ಮತ್ತು ಏನೇನು ಕೊಟ್ಟರು? ನ್ಯಾಚೋಸ್ ಚೆನ್ನಾಗಿತ್ತು. ನ್ಯಾಚೋಸ್ ಸಾಕಾಗಿತ್ತು. ಈರುಳ್ಳಿ ಎಲ್ಲ ಹಾಕೊಂಡೋದಕ್ಕೆ ಒಳ್ಳೆ ಇದಿತ್ತು. ಬಟ್ ಅದೇ ನೋಡಿ, ನಾವು ಒಂದೊಂದ್ಸಲ ಏನು ಮಾಡ್ಬಿಡ್ತೀವಿ, ಇಲ್ಲೆಲ್ಲ ಬಂದಾಗ ನಾವು ದೊಡ್ಡದು ಇದು ಮಾಡೋದೇ ಇಲ್ಲ ಅಲ್ವಾ ದುಡ್ಡಿಗೆ. ಅದೇ ಪಾಪ ಲೋಕಲ್ ಅಂಗಡಿಗಳಿಗಲ್ಲಿ ಹೋದರೆ ಎಷ್ಟು ವಾದ ಆಡ್ಬಿಡ್ತೀವಿ. ನಾನೇ ಮಾಡಿದ್ದೀನಿ ಆ್ಯಕ್ಚುಲಿ. ಎಲ್ಲರೂ ಮಾಡಿರ್ತಾರೆ, ಏನು ಇದರಲ್ಲಿ ಯಾರು ಸಾಚಗಳೇನಲ್ಲ, ಎಲ್ಲರೂ ಮಾಡಿರ್ತಾರೆ ಅಲ್ವಾ. ಬಡವ್ರ ಹತ್ರ ಬಂದಾಗ ಕಡಿಮೆ ಕೇಳೋದು. ಚೆನ್ನಾಗಿದೆ. ಹಾಯ್ ಡಾಗಿ. ಏನೋ ಯಾಕೆ ಕುಣ್ತಾ ಇದೀಯಾ?
ಅಪ್ಪ ಸ್ವಾಮಿ ಅಲ್ಲಿ ಅಲ್ಲಿ ರೈಟು. ಪಾಪ ಅದು ಮುಖ ನೋಡ್ತಾ ಪ್ರೀತಿಯಿಂದ ಯಾರು ಮಾತಾಡಿಸ್ತಾರ ಅಂತ. ಬಾಯ್ ಕಣೋ ಬಾಯ್. ನೋಡ್ತು ಅದು ಆ್ಯಕ್ಚುಲಿ ಚೆನ್ನಾಗಿ ನೋಡ್ತಾ ಇದೆ. ಅಪ್ಪ ಸ್ವಾಮಿ ಲೆಫ್ಟು. ಇಲ್ಲಿ ಲೆಫ್ಟಾ? ಇಲ್ಲ 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 ಇಲ್ಲಿ 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 ಕೋನ್ ಇಟ್ಟಿದಾರಲ್ಲ ಮಧ್ಯದಲ್ಲಿ, ಇಲ್ಲಿ ಹಿಂಗೆ ಸ್ಟ್ರೈಟು. ಅಲ್ಲಿ ಎಕ್ಸಿಟ್ ಅಲ್ಲಿ ಬೋರ್ಡ್ ಹಾಕಿಲ್ವಾ? ಮತ್ತೆ ಲೆಫ್ಟು ಅಂತಾರ ಅದನ್ನ. ಲೆಫ್ಟಿಗೆ ಬನ್ನಿ ಅಂತ ಹೇಳಿದ್ದು. ಹಂಗಲ್ಲ ಅದು. ಲೆಫ್ಟ್ ಎತ್ಕೊಳ್ಳಿ. ಇಲ್ಲಿ ಲೆಫ್ಟ್ ಇಲ್ಲಿ ಲೆಫ್ಟ್. ಪಾರ್ಕಿಂಗಿಗೆ ಎಷ್ಟು ಪೇ ಮಾಡಿದ್ದೆ? 100 ರೂಪಾಯಿ. ಓಕೆ ಪರವಾಗಿಲ್ಲ. ಸೊ ಒಂದು ಸಿನಿಮಾ ನೋಡೋದಕ್ಕೆ 730 ರೂಪಾಯಿ. ಅದನ್ನ ಹೇಳಿ. ದುಡ್ಡು 1150 ರೂಪಾಯಿ ಪಾಪ್ಕಾರ್ನು. ಅದಾಗಿದ್ಮೇಲೆ 100 ರೂಪಾಯಿ. ಟೋಟಲ್ ಎಷ್ಟಾಯ್ತು? ಏನು ಮಾಡಿದೆ? 2,500 ರೂಪಾಯಿ ಡಮರ್. 2.5 ಹೋಯ್ತಾ? ಹತ್ತತ್ರ ಕಾರ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್. ಪೆಟ್ರೋಲ್ ಒಂದು 500 ಅಂದ್ಕೊಳ್ಳಿ. ಓಕೆ ಏನು ಮಾಡೋಕ್ಕಾಗಲ್ಲ. ಲೈಫು ಕಾಸ್ಟ್ಲಿಗೆ ಬಂದಮೇಲೆ ಲೀಡ್ ಮಾಡಲೇಬೇಕು. ಹಂಗಂತೀವಿ ಬ್ರೋ, ಇದನ್ನ ಕಾಸ್ಟ್ಲಿ ಅಂತೀವಿ. ಇದನ್ನ ಲೆಕ್ಕ ಇಲ್ಲದೆ ಮಾಡೋ ಅಂಥವ್ರು ಎಷ್ಟೋ ಲೆಕ್ಕ ಇಲ್ಲದೆ ಇರೋ ಜನ ಅವ್ರೆ. ದುಡಿಯೋಕ್ಕೂ ಕಷ್ಟಪಡೋರು ಎಷ್ಟೋ ಜನ ಇದ್ದಾರೆ. ಅದೇ 2,000 ರೂಪಾಯಿನಲ್ಲಿ ಅಟ್ಲೀಸ್ಟ್ ಮನೆಯಲ್ಲ ಸಂಸಾರ ಮಾಡುತ್ತೀನಿ. ವಾರ ಅಲ್ಲ ಪಾಪ ಎಷ್ಟೋ ಲೇಡೀಸು ನಾನು ನೋಡಿದ್ದೀನಿ, ಈ ಟೈಲರಿಂಗ್ ಕೆಲಸ ಎಲ್ಲ ಮಾಡ್ತಿರ್ತಾರಲ್ಲ, ಬರೋದು 5,000 6,000 ರೂಪಾಯಿನಲ್ಲಿ ಮನೆನೇ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಗೊತ್ತಾ? ಇದೇ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಬಟ್ ಬೆಳಿಬೇಕು, ಬಡವ್ರ ಮಕ್ಳು ಬೆಳಿಬೇಕಂಡ್ರೆ ಅನ್ನಂಗೆ ಏನಾದ್ರು ಮಾಡ್ತಾ ಇರಬೇಕು. ನಾವಿವಾಗ ಲೆಫ್ಟ್ ತಗೋಬೇಕಾರೆ ಹೆಂಗೆ 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 ಗೊತ್ತಿದೆ ನೋಡಿ ನನಗೆ. ಎಷ್ಟಾಯ್ತು ಟೈಮ್ ಇವಾಗ? 1:15. ರೋಡ್ ಹೆಂಗೋ ಖಾಲಿಯಾಗಿರುತ್ತೆ. ಅಲ್ಲೆಲ್ಲಾರು ಒಂದು ಟೀ ಸಿಕ್ಕ ಟೀ ಕುಡ್ಕೋಗೋಣ? ಇಲ್ಲ ಇದೆ ಬೇಡ ನಡೀರಿ. ಇಲ್ಲಿ ಬೇಡ, ನಮಗೆ ಪೀಸಾಗಿರ್ಬೇಕು. ಒಂದು ಜಾಗ ನೋಡಿ ಮನೆಗೆ ನಾನೇ ಮಾಡ್ಬಿಡ್ತೀನಿ ಬಿಡಿ.